ನಮಸ್ತೆ ಸಿರಿ ಸಖಿಯರೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಸೌಮ್ಯ ರಮಾಕಾಂತ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಸಿರಿ ಕಾರ್ಯಕ್ರಮದಲ್ಲಿ ಹಲವಾರು ಬಾರಿ ಸೀರೆಗೆ ಕುಚ್ಚು ಹಾಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀವಿ. ಆದರೆ ಇವತ್ತು ಕೂಡ ನಾವು ಸೀರೆಗೆ ಕುಚ್ಚು ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ವಿ. ಆದರೆ ಇವತ್ತಿನ ವಿಶೇಷತೆ ಅಂತಂದರೆ ಕ್ರೋಶಾ ಕಡ್ಡಿಯನ್ನು ಯೂಸ್ ಮಾಡಿ ಹೇಗೆ ಸೀರೆಗೆ ಕುಚ್ಚು ಹಾಕ್ಬೋದು ಅಂತ ತಿಳಿಸ್ಕೊಡ್ತೀವಿ. ವೀಕ್ಷಕರಿಗೆ ಮಲ್ಲಿಕಾರ್ಜುನ್ ಅವರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಹಲೋ ಮಲ್ಲಿಕಾರ್ಜುನ್. ನಮಸ್ಕಾರ. ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಇವತ್ತು ಕುಚ್ಚು ಹಾಕೋದು ಹೇಳ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಸ್ಪೆಷಾಲಿಟಿ ಅಂತಂದ್ರೆ ಕ್ರೋಶಾ ಕಡ್ಡಿ ಯೂಸ್ ಮಾಡಿ ಕುಚ್ಚು ಹಾಕೋದು ಅಂತ. ಹೌದು, ಮೊದಲಿನ ಕಾಲದಲ್ಲಿ ಏನಂದ್ರೆ ಹಿಂದಿನ ಕಾಲದಲ್ಲಿ ಯಾವ ತರ ಬರ್ತಿದೆ ಅಂದ್ರೆ ಸೀರೆಗಳಿಗೆ ಬರೀ ದಾರಗಳನ್ನ ಬಿಟ್ಟಿರ್ತಿರು, ಅದಕ್ಕೆ ತಗೊಂಡು ಅದೇ ದಾರ ತಗೊಂಡು ಒಂದ್ ಗಂಟೆನ ಹಾಕಿ ಬಿಡ್ತಾ ಇದ್ರು. ಸೊ ನೆಕ್ಸ್ಟ್ ಟ್ರೆಂಡ್ ಏನ್ ಬಂತಂದ್ರೆ ಅದನ್ನ ಕತ್ತರಿಸಿ ಅದಕ್ಕೆ ಜಿಗ್ಜಾಗ್ ಮಾಡಿಸ್ಬಿಟ್ಟು ಅದಕ್ಕೆ ಸುಮ್ಮನೆ ಗೂಡ್ ತರ ಬರ್ತಾ ಇತ್ತು. ಆ ತರಕ್ಕೆಲ್ಲ ಸುಮ್ಮನೆ ತಗೊಂಡು ಅಟ್ಯಾಚ್ ಮಾಡಿ ಕಟ್ತಾ ಇದ್ರು. ಸೊ ಇವಾಗಿನ ಟ್ರೆಂಡ್ ಏನಂದ್ರೆ ಸೀರೆಗಳಂತೂ ತುಂಬಾ ರೇಷ್ಮೆ ಸೀರೆ ಅಂದ್ರೆ ಎಲ್ಲ ಪ್ರತಿಯೊಂದು ಹೆಣ್ಣಿಗೆ ಮಕ್ಕಳಿಗೆ ಕೂಡ ತುಂಬಾನೇ ಇಷ್ಟಪಡ್ತಿದ್ದಾರೆ. ಸೊ ಹಾಗಾಗಿ ಎಷ್ಟು ನನಗೆ ಇನ್ನೂ ಗ್ರ್ಯಾಂಡ್ ಇರೋ ಸೀರೆ ಬೇಕು, ರೇಷ್ಮೆ ಸೀರೆ ಬೇಕು, ಈ ಥರ ಎಲ್ಲ ಕೇಳ್ತಾ ಇದ್ದಾರೆ. ಎಷ್ಟೇ ಗ್ರ್ಯಾಂಡ್ ಆಗಿರೋ ಸೀರೆ ನಾವು ತೊಗೊಂಡ್ರು ಕೂಡ ಅದಕ್ಕೆ ಕುಚ್ಚು ಬರೋದಿಲ್ಲ. ಅದಕ್ಕೆ ನಾವು ಗ್ರ್ಯಾಂಡ್ ಮಾಡಿದ್ರೇ ಅದು ಕುಚ್ಚು ಹಾಕ್ಬೋದು. ಸೊ ರೇಷ್ಮೆ ನಮ್ಮ ಸೀರೆ ತಕ್ಕಂತೆ ನಾವು ಪರ್ಫೆಕ್ಟಾಗಿ ಕ್ರೋಶಾ ವರ್ಕ್ ಸೆಟ್ ಆಗುತ್ತೆ. ಅದಕ್ಕೆ ಸೀರೆ ಯೂಸ್ ಮಾಡ್ತಾ ಇದ್ದೀರಾ ಮಲ್ಲಿಕಾರ್ಜುನ್? ಸೊ ಇದಕ್ಕೆ ಇವಾಗ ನಾನು ನಾರ್ಮಲ್ ಆಗಿ ಎಲ್ಲರೂ ಕಲಿಯೋಕ್ಕೆ ಈಸಿ ಆಗೋಕ್ಕೆ ಒಂದು ಸಿಂಪಲ್ ಆಗಿರೋ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ಬೇಕಾಗಿರುವ ಝರಿ, ಇದರಲ್ಲಿ ಕೂಡ ಸುಮಾರು ವೆರೈಟೀಸ್ ಬರುತ್ತೆ, ದಪ್ಪಗೆ ಸಣ್ಣಗೆ ಬರುತ್ತೆ. ಸೊ ಇದನ್ನು ನಾನು ಕಟ್ಟಕ್ಕೆ ತೊಗೊತಾ ಇದ್ದೀನಿ, ಸ್ವಲ್ಪ ದಪ್ಪಗಿರೋದು ತೊಗೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದು ಕ್ರೋಶಾ ಕಡ್ಡಿ, ಇದು ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಸೀರೆ ಕೂಡ ತೆಳ್ಳಗೆ ಬರುತ್ತೆ, ಒಂದೊಂದು ದಪ್ಪಗಾಗಿ ಬರುತ್ತೆ. ಇವಾಗ ನಾನು 7 ನಂಬರ್ ತೊಗೊಂಡಿದ್ದೀನಿ. ಆಮೇಲೆ ಈ ಎಳೆಗಳನ್ನು ಮಾಡ್ಕೊಂಡಿರೋ ಸಿಲ್ಕ್ ಥ್ರೆಡ್ ತೊಗೋತಾ ಇದ್ದೀನಿ ನಾನು. ಮತ್ತು ಇನ್ನೊಂದು ನಾನು 5 ಎಳೆ ಮಾಡ್ಕೊಂಡಿರೋಂಥ ಪಿಂಕ್ ಕಲರ್ನಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ರೇಷ್ಮೆ ದಾರನೇ. ಇದಾದಮೇಲೆ ನಾನು ಬೇಸಿಕ್ ಚೈನ್ ಹಾಕೋಕ್ಕೆ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಪರ್ಫೆಕ್ಟಾಗಿ 3 ಕಲರ್ ಮ್ಯಾಚ್ ಆಗೋ ಥರ ನೋಡಿ ತೊಗೊಂಡಿದ್ದೀನಿ. ಕುಚ್ಚು ಹಾಕೋಕ್ಕೆ ಈ ಥರ ಒಂದು 50 ಎಳೆನ ಈ ಥರ ಮಾಡಿಕೊಂಡು ಸೂಜಿಗೆ ತುಂಬ ದೊಡ್ಡದಾಗಿರೋ ಹೋಲ್ಗೆ ಪೋಣಿಸ್ಕೊಂಡಿರ್ಬೇಕು. ಆಮೇಲೆ ನಾನು ಏನು ತೊಗೊಂಡಿದ್ದೀನಿ, ಬೀಡ್ಸ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿರೋ ಕ್ವಾಲಿಟಿದು. ಸೊ ಇವಾಗ ನಾನು ಅದು ಯಾವ ಥರ ಕಟ್ಟಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಫಾಲ್ ಬಟ್ಟೆ ನಾನು ತೊಗೊಂಡಿರೋದು, ವೈಟ್ ಕಲರ್ನ ತೊಗೊಂಡಿದ್ದೀನಿ. ಈಗ ತಾನೇ ಕಲಿತೀನಿ ಅನ್ನೋರು ಫಾಲ್ ಬಟ್ಟೆನೇ ತೊಗೋಬೇಕು ಪ್ರಾಕ್ಟೀಸ್ಗೆ. ಸೊ ನಾನಿವಾಗ 4 ಎಳೆ ಮಾಡಿರೋದು ಚೈನ್ ತೊಗೋತಾ ಇದ್ದೀನಿ, ಚೈನ್ ಹಾಕೋಕ್ಕೆ. ಇದನ್ನು ಈ ಥರ ಕೈಗೆ ಸುತ್ಕೋಬೇಕು, ಮುಂಚೆ ಇರೋ ದಾರ. ನಾನು ಕ್ರೋಶಾ ಕಡ್ಡಿ ತೊಗೋತೀನಿ. ಮೊದಲಿಗೆ ನಾವು ಒಂದು ಸೈಡ್ ಗಂಟು ಹಾಕೋಬೇಕಾಗುತ್ತೆ ಸೀರೆಗೆ. ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಮೊದಲಿಗೆ ಚೈನ್ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ ಹಾಕ್ಕೊಂಡಿದ್ದೀನಿ ನಾನಿವಾಗ. ಅದನ್ನು ಯಾವ ಕರೆಕ್ಟ್ ಆ ಚೈನ್ ಎಷ್ಟಾಗುತ್ತೆ ಅದನ್ನು ಅಳತೆ ನೋಡಿ ಅಲ್ಲೇ ಲಾಕ್ ಮಾಡ್ಕೋಬೇಕು. ಓಕೆ, ಮಾಡಿಕೊಂಡು ಲಾಕ್ ಮಾಡಬೇಕು, ಲಾಕ್ ಮಾಡಿಬಿಡ್ಬೇಕು ಅದನ್ನು ಅಲ್ಲಿಗೆ ಮಾಡಿ. ಮತ್ತು ನೆಕ್ಸ್ಟು 5 ಚೈನ್, 1 2 3 4 5 ಚೈನ್ ಆಯಿತು. ಸೇಮ್ ಅಲ್ಲೇ ಲಾಕ್ ಮಾಡ್ಕೋಬೇಕು. ಇವಾಗ ಆಯಿತು. ಇವಾಗ ನಾನು 6 ಚೈನ್ ತೊಗೋತಾ ಇದ್ದೀನಿ. 1 2 3 4 5 6 ಮತ್ತೆ ಲಾಕ್ ಸೇಮ್. ಓಕೆ, ಮತ್ತೆ 1 2 3 4 5 ಲಾಕ್. 2 5 ಮನೆ ತೊಗೋಬೇಕು, 1 6 ಮನೆ ತೊಗೋಬೇಕು. 1 2 3 4 5 ನೆಕ್ಸ್ಟ್ 6 ತೊಗೊಬೇಕು. ನೆಕ್ಸ್ಟ್ 6 ತೊಗೊಳ್ಳೋದು. ಸೊ ಹಿಂಗೆ ಫುಲ್ ಎಡ್ಜರ್ಗೂ ನಮ್ದು ಸೀರೆ ಎಷ್ಟಿರುತ್ತಲ್ಲ ಅಷ್ಟು ಫುಲ್ ಚೈನ್ ಹಾಕೋಬೇಕು. ಸೊ ಇವಾಗ ಚೈನ್ ಆಗಿದೆ ನಮ್ಮದು ಕಂಪ್ಲೀಟ್ ಆಗಿ. ನಾನು ಇವಾಗ ಅದ್ರ ಮೇಲ್ಗಡೆ ಡಿಸೈನ್ ಯಾವ ಥರ ಹಾಕೋಬೇಕಂತ ತೋರಿಸ್ತೀನಿ. ನಾನಿವಾಗ ಯೆಲ್ಲೋ ಕಲರ್ನ ಬಳಸ್ತಾ ಇದ್ದೀನಿ. ಇದು 7 ಎಳೆ 7 8 ಎಳೆ 10 ಎಳೆ ನೀವು ಬೇಕಾದ ಮಟ್ಟಿಗೆ ಮಾಡ್ಕೋಬೋದು. ಸೊ ರೇಷ್ಮೆ ಅಂತ ಹೇಳಿದ್ರೆ, ಹಾಂ ರೇಷ್ಮೆ. ಇದನ್ನು ನಾವು ಸ್ಟಾರ್ಟಿಂಗ್ ಎಲ್ಲಿ ಮಾಡಿರ್ತೀವಲ್ಲ ಅಲ್ಲಿಂದ ಮತ್ತೆ ಶುರು. ಸೇಮ್ ಮೊದಲಿಗೆ ಏನು ನಾನು ಗಂಟು ಹಾಕೊಂಡಿದ್ದೀನಲ್ಲ ಮುಂಚೆ, ಸೊ ಹಾಂ ಅದೇ ಥರ ಇನ್ನೊಂದು ಗಂಟು ಹಾಕೋಬೇಕು. ಸ್ಟಾರ್ಟಿಂಗ್ ಮತ್ತೆ ಎಂಡಲ್ಲಿ ಗಂಟುಗಳನ್ನ ಹಾಕೋಬೇಕು, ಯಾಕಂದರೆ ಬಿಚ್ಚೋಗ್ಬಾರ್ದು. ಮತ್ತೆ ಸ್ಟಾರ್ಟಿಂಗ್ ಇದು ಕೂಡ ಚೈನ್ ತೊಗೋತಾನೆ ಬರಬೇಕು. ಸೇಮ್ ಪ್ರೋಸೆಸ್. 1 2 3 ಚೈನ್ ತೊಗೊಂಡು ನಾವು ಮೊದಲಿಗೆ ಏನು ಲಾಕ್ ಮಾಡಿದ್ದೀವಲ್ಲ 5ಕ್ಕೆ ಲಾಕ್ ಮಾಡಿದ್ವಿ ನಾವು, ಅದೇ ಮನೆಯಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಇದು ಅದನ್ನು ಸೇರಿಸಿ ಲಾಕ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು 1 2 3 4 ಚೈನ್ ಹಾಕ್ಕೊಂಡು ಅದ್ರ ಬಾಜು ಏನು ಮತ್ತೊಂದು ಚೈನ್ ತೊಗೊಂಡಿವಲ್ಲ ಹಾಂ ಅದರಲ್ಲಿ ಲಾಕ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ಕಂಬಗಳನ್ನ ಹಾಕೋಬೇಕು. ಓಕೆ,
ಇದರಲ್ಲಿ ಎಷ್ಟು ಕಂಬಗಳನ್ನು ಕೂಡ್ತಾವೋ ಅಷ್ಟು ಹಾಕೋಬೇಕು. ಮಿನಿಮಮ್ 10 ಆದರೂ ಕೂಡ್ತವೆ. ಕಂಬಗಳಂದರೆ ಹೆಂಗೆ? ಕಂಬಗಳನ್ನೆಂದರೆ ಈ ಥರ ನೋಡಿ, ಮೇಲ್ಗಡೆ ಹಾಕೋಬೇಕು ಫಸ್ಟು. ಇವಾಗ ನೋಡಿ, ಮೇಲ್ಗಡೆ ಹಾಕಿ ಒಳಗಡೆ ಹೋಗಿ ಅದನ್ನು ತಗೊಂಡು ಇಲ್ಲಿ 3 ಸ್ಟೆಪ್ಸ್ ಬರುತ್ತೆ. 3ರಲ್ಲಿ 2 ಭಾಗ ಮಾಡ್ಕೋಬೇಕು, 2ರಲ್ಲಿ 1 ಮಾಡ್ಕೋಬೇಕು. ಅದೇ ಕಂಬ ಥರ ಬರುತ್ತೆ. ಇವಾಗ 3 ಕಂಬ ಆಗಿದೆ. ಸೊ ಇದೇ ಥರ ನಾನು ಹಾಕೋತೀನಿ. ಒಂದು 10 ಕಂಬಗಳನ್ನ ಹಾಕೋತಾ ಇದ್ದೀನಿ. ಇವಾಗ ಈ ಥರ ಆಗಿದೆ. ಇದು ಕಂಬ ಅಂತ ಹೇಳಿ ರೌಂಡ್ ಶೇಪಲ್ಲಿ ಬಂದಿದೆ ಇವಾಗ ಕಂಬನ. ಅದನ್ನು ಮತ್ತೆ ಈ ನಾನು ಬಾಜು ಅದನ್ನು ಲಾಕ್ ಮಾಡಬೇಕಾಗತ್ತೆ. ಮತ್ತು 4 ಚೈನ್ ಹಾಕೋಬೇಕು. 4 ಚೈನ್ ಹಾಕ್ಕೊಂಡು ಮತ್ತೆ ನಾನು ಬಾಜು ಏನು ಚೈನ್ ಹಾಕ್ಕೊಂಡಿದ್ದೀನಲ್ಲ ಆ ಚೈನಲ್ಲಿ ಅದನ್ನು ಸೇರಿಸಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಮತ್ತೆ ಕಂಬ ಹಾಕೋಬೇಕು. ನಾವು ಅದೇನು 6 ಎಳೆ ತೊಗೊಂಡು ಹಾಕಿರೋ ಚೈನಲ್ಲಿ ಕಂಬ ಹಾಕ್ತಾ ಬರಬೇಕು.